ಗೈಸ್, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಚಿಕನ್ ಚೀಸ್ ಬೋಲ್ ಮಾಡ್ತಾ ಇದ್ದೀನಿ. ಅದಕ್ಕೆ ಚಿಕನ್ ತೊಗೊಂಡಿದ್ದೀನಿ. ಒಂದು 150 ಗ್ರಾಮ್ ಚಿಕನ್ ತೊಗೊಂಡಿದ್ದೀನಿ. ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಮೆಣಸಿನ್ಕಾಯಿ ಪೌಡರ್, ಚಿಲ್ಲಿ ಪೇಸ್ಟ್ ಪೌಡರ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಪೆಪ್ಪರ್ ಪೌಡರು, ನಮ್ಮ ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟು ಮಿಕ್ಸಿ ಮಾಡ್ಕೊಂಡು ಬರೋಣ. ಮಿಕ್ಸಿ ಮಾಡ್ಕೊಂಡು ಬಂದಾಗಿದೆ. ಅದು ಈ ಥರ ಆಗಿದೆ. ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡೋಣ. ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ, ಇಲ್ಲಾಂದರೆ ಅದು ಫುಲ್ಲು ಕೈ ಅಂಟ್ಕೊಳ್ಳುತ್ತೆ. ನೋಡಿ, ಈ ಥರ ಮಾಡ್ಕೊಂಡು ಬ್ರೆಡ್ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಬ್ರೆಡ್ ಪೌಡ್ರ್ ಆದಮೇಲೆ ಇದು ಮೊಟ್ಟೆದಲ್ಲಿ ತಿರ್ಗಾ ಮತ್ತೆ ಮಾಡಿ ಇದನ್ನು ಒಂದು ತಟ್ಟೆಯಲ್ಲಿ ಥರ ರೆಡಿ ಮಾಡಿ ಇಟ್ಕೋಬೇಕು. ಇದು ಮಾಡುವಾಗ ಎಣ್ಣೆ ಹಚ್ಕೋಬೇಕು, ಇಲ್ಲ ಅಂದರೆ ಕೈಗೆ ಅಂಟ್ಕೊಬಿಡುತ್ತೆ. ನೋಡಿ, ತಿರ್ಗಾ ಪ್ಲೇಟಲ್ಲಿ
ತಿರ್ಗಾ ಬ್ರೆಡ್ಡಲ್ಲಿ ಅದ್ದಿ ರೆಡಿ ಮಾಡ್ಕೋಬೇಕು. ಥರ ಮೇಲೆ ಕಟ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆಯಲ್ಲ. ಅದು ಬ್ರೆಡ್ಡಲ್ಲಿ ಮಾಡ್ಕೊಂಡು ತಿರ್ಗಾ ಬ್ರೆಡ್ ಅಂತ ಈ ಥರ ಮಾಡ್ಕೊ. ಎಣ್ಣೆ ಕಾಯ್ದಿದೆ. ಇವಾಗ ಈ ಥರ ಸ್ಟಫ್ ಮಾಡಿರೋದು ಮುಂದೆ ನಮ್ಮ ಮನೆಗಳಲ್ಲಿ ತುಂಬ ಕಷ್ಟ ಇದ್ದರೆ, ತುಂಬ ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ಮು, ಮನೇಲಿ ತೊಂದರೆ ಮೇಲೆ ತೊಂದರೆ, ನಮ್ಗೆ ಯಾರನ್ನ ಮಾಟ ಮಂತ್ರ ಮಾಡಿಸಿದ್ದಾರೆ ಅಂತ ಅನಿಸಿದ್ರೆ ಇದು ಸಣ್ಣ ಟಿಪ್ಸ್ ನೀವು ಮಾಡಿ ನೋಡಿ. ಅಮಾಸೆಗೋ ಇಲ್ಲ ಪೂರ್ಣಿಮೆಗೋ ಒಂದ್ಸಲಿ ಹಾಗಲಕಾಯಿ ದೀಪನ 101 ದಿನ ಮನೆಯಲ್ಲಿ ಹಚ್ಚಿ, ಬಾಗಿಲು ಹತ್ರ ಹಚ್ಚಿ, ಆವಾಗ ನಿಮಗೆ ಯಾರನ್ನ ಮಾಟ ಮಂತ್ರ ಮಾಡಿಸಿದ್ರೆ ಅದರಿಂದ ಪರಿಹಾರ ಆಗುತ್ತೆ. ನಮ್ಗೆ ಅನಿಸುತ್ತಲ್ಲ, ತುಂಬ ಕಷ್ಟ ಬಂದಾಗ ನಮ್ಗೆ ಯಾರೋ ಏನೋ ಮಾಡಿದ್ದಾರೆ ಅಂತ ಅನಿಸುತ್ತಲ್ಲ, ಆವಾಗ ನಮ್ಗೆ ಗೊತ್ತಾಗುತ್ತೆ ಬೇರೆ ಕಷ್ಟದ ಮೇಲೆ ಕಷ್ಟ, ತೊಂದರೆ ಮೇಲೆ ತೊಂದರೆ, ಆರೋಗ್ಯ ಸಮಸ್ಯೆ, ಈ ಥರ ಎಲ್ಲ ಪ್ರಾಬ್ಲಮ್ ಬರ್ತಾನೆ ಇದ್ದರೆ ನಮ್ಗೆ ಏನಾದರೂ ತೊಂದರೆ ಮಾಡಿರ್ತಾರೆ ಅಂತ. ಆವಾಗ ನಾವೇನು ಮಾಡಬೇಕು, ಸ್ಟಾರ್ಟ್ ಮಾಡ್ಕೋಬೇಕು. ಅಮಾವಾಸ್ಯೆ ದಿನದಿಂದ ಇಲ್ಲ ಪೌರ್ಣಮಿ ದಿನದಿಂದ ಸ್ಟಾರ್ಟ್ ಮಾಡ್ಕೊಂಡು ನಮ್ಮ ಮನೆ ದೇವ್ರನ್ನ ಕೈ ಮುಟ್ಕೊಂಡು, ದೇವ್ರೆ ನಾನು ಈ ಥರ ಮಾಡ್ತಾಯಿದ್ದೀನಿ, ನನಗೆ ಯಾರು ಏನೇ ಮಾಡಿದ್ರು ನಿಮಗೆ ಎಲ್ಲ ಸಲ್ಲಿತು ಅಂತ ಬೇಡ್ಕೊಂಡು ಉದ್ದಕ್ಕೆ ಹಾಗಲಕಾಯಿನ ಕುಯ್ದು ಆ ಒಳಗಡೆ ಇರೋ ಬೀಜ ಎಲ್ಲ ಎತ್ತಿ ಅದರೊಳಗಡೆ ಅರಿಶಿನ ಬಳದಿ ಬತ್ತಿ ಇಕ್ಕಿ ಉದ್ದಕ್ಕೆ ದೀಪ ಬಾಗಿಲ ಹತ್ರ ಹಚ್ಚಿ ನಿಮ್ಮ ಕಷ್ಟಗಳೆಲ್ಲ ತೀರುತ್ತೆ. ಇದು ಮಾಡಿ ನೋಡಿ. ನಾನು ಏನು ಮಾಡ್ತೀನೋ ರಿಯಲ್ ಟಿಪ್ಸ್ ನಾನು ನಿಮಗೆ ಕೊಡ್ತೀನಿ. ಮಾಡಿ ನೋಡಿ, ನಿಮ್ಮ ಸಮಸ್ಯೆಯಿಂದ ತುಂಬ ದೂರ ಬರ್ತೀರಾ, ಚೆನ್ನಾಗಾಗ್ತೀರಾ. ಈಗ ಮನೇಲೂ ಮಾಡೋಕ್ಕಾಗಿಲ್ಲ ಅಂದರೆ ಅಷ್ಟಮಿ ದಿನ ಕಾಳಭೈರೇಶ್ವರನ ದೇವಸ್ಥಾನಕ್ಕೆ ಹೋಗಿ ಹಾಗಲಕಾಯಿ ದೀಪ ಹಚ್ಚಿ, ಅವಾಗೂ ಸಹ ನೀವು ತುಂಬ ಸಮಸ್ಯೆಯಿಂದ ಹೊರಗಡೆ ಬರ್ತೀರಾ. ಕಾಳಭೈರವ ಅಂದರೆ ತುಂಬ ಪವರ್ಫುಲ್ಲು. ಅವಾಗ ಅಷ್ಟಮಿ ದಿನವೇ ಹಚ್ಚಬೇಕು. ಏನಕ್ಕೆ ಅಂದರೆ ಅಷ್ಟಮಿ ದಿನ ನಾವು ಮಾಡೋದ್ರಿಂದ ಎಷ್ಟೋ ನಮ್ಮ ಕಷ್ಟಗಳನ್ನ ಪರಿಹಾರ ಆಗುತ್ತೆ. ಕೆಲವರು ಕುಂಬಳಕಾಯಿ ದೀಪ ಹಚ್ತಾರೆ, ಕೆಲವರು ಕಾಯಿ ದೀಪ ಹಚ್ತಾರೆ. ಈ ಥರ ಹಚ್ಚೋದ್ರಿಂದ ನಾವು ಏನು ಅಂದ್ಕೊತೀವಿ ಅದು ನೆರವೇರುತ್ತೆ. ಯಾರನ್ನ ಈ ಥರ ಮಾಡಿದ್ರೂ ನಮ್ಮ ಕಷ್ಟ ತೀರುತ್ತೆ. ಮಾಡಿ ನೋಡಿ, ನನಗೆ ಡಿ ಎಮ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಎಷ್ಟು ಬಿಸಿ ಇದೆ, ಬಿಸಿ. ಈಗನ ಹೇಗಿದೆ ನೋಡಪ್ಪ, ಹೇಗಿದೆ ಟೇಸ್ಟ್ ಎಲ್ಲ? ನೈಸ್. ತಿನ್ನೋಡು, ಬಿಸಿ ಇದೆ. ನನ್ನ ಸಕ್ಕತ್ತಾಗಿದೆ. ಚೀಸ್ ಅದು ಇನ್ನೊಂದು ಮುರಿ, ಇನ್ನೊಂದು ತೋರಿಸು.
ಇದೊಂದೇ ತಿನ್ನಕ್ಕೆ ನೋಡು ಎಷ್ಟು ತುಂಬಿದೆ. ಸಹ ಎಮ್ಮೆ ಆಗಿದೆ, ತುಂಬ ಸಖತ್ತಾಗಿದೆ. ನೀವು ಮಾಡಿ, ಟ್ರೈ ಮಾಡಿ, ನನ್ನ ಟಿಪ್ಸ್ಗಳನ್ನ ಫಾಲೋ ಮಾಡಿ, ನನಗೆ DM ಮಾಡಿ. ಬಾಯ್ ಫ್ರೆಂಡ್ಸ್.